ಅವರಿಗೆ ನಾವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಮಂಡ್ಯದಿಂದ ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಈ ಎಲ್ಲವನ್ನು ಕೂಡ ಅತಿಯಾಗಿ ಮಾಡ್ತಾ ಇರಲಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಬಹಳ ಸಾರಿ ಹೇಳಿದ್ದಾರೆ, ನಾವು ಯಾರ ಮನೆ ಬಾಗಿಲಿಗೂ ಹೋಗೋದಿಲ್ಲ, ಎಲ್ಲರೂ ನಮ್ಮನೆ ಬಾಗಿಲಿಗೆ ಬರಬೇಕು ಅಂತ. ಈಗ ಈ ಚುನಾವಣೆಯಲ್ಲಿ ಕಳೆದ 6 ತಿಂಗಳಿಂದ ಅವ್ರು ಯಾರ್ಯಾರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ, ಈ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಯಾರ್ಯಾರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಬಹಳ ಸಂಕಷ್ಟ ಇದೆ. ಅವರಿಗೆ ನಾವು ಗೆಲ್ಲೋದಿಲ್ಲ ಅನ್ನೋದು ಖಚಿತ ಆಗಿದೆ. ಅದರಿಂದ ಎಲ್ಲರ ಮನೆಗೂ ಸುತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಪದೇ ಪದೇ ಹೋದ್ರೆ ಆದಿಚುಂಚನಗಿರಿಗೆ ಏನಾರು ಒಕ್ಕಲಿಗರು ಒಟ್ಟು ನಮ್ಮ ಕಡೆ ಬರ್ತದೇನೋ. ಆದಿಚುಂಚನಗಿರಿ ಶ್ರೀಮಠ ಎಲ್ಲಾ ಪಕ್ಷದವ್ರಿಗೂ ಎಲ್ಲಾ ನಾಯಕರಿಗೂ ಆಶೀರ್ವಾದ ಮಾಡ್ತಕ್ಕಂಥದ್ದು. ಅದು ಯಾರೋ ಒಬ್ಬರ ಪರವಾಗಿ ಆಶೀರ್ವಾದ, ಅಲ್ಲಿಗೆ ಹೋದಂತ ಎಲ್ಲಾ ಭಕ್ತರಿಗೂ ಎಲ್ಲಾ ನಾಯಕರಿಗೂ ಆಶೀರ್ವಾದ ಮಾಡುತ್ತೆ. ಶ್ರೀಮಠದ ಬಗ್ಗೆ ಅಪಾರವಾದಂತ ನಮ್ಗೆ ಗೌರವ ಇದೆ. ಆದ್ರೆ ಆ ಶ್ರೀಮಠಕ್ಕೆ ಕಳಂಕ ತರುವಂತ ಕೆಲಸವನ್ನ ಪದೇ ಪದೇ ಹೋಗಿ ಶ್ರೀಮಾನ್ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ.